ಎಲ್ಲರಿಗೂ ನಮಸ್ಕಾರ. ಇವತ್ತು ರೇಖೆಯ 2ನೇ ಲೆವೆಲಲ್ಲಿ ಚೋಕುರೆ ಸಿಂಬಲ್ ಹೇಗೆ ಹಾಕೋದು ಎನ್ನುವುದನ್ನು ಹೇಳ್ತಾ ಇದ್ದೀನಿ. ಚೋಕುರೆ ಈಗಾಗಲೇ ಯಾವ ರೀತಿ ಬರೆಯೋದು ಎನ್ನುವುದನ್ನು ಹೇಳಿದ್ದೀನಿ. ಈ ರೀತಿಯಾಗಿ 7 ಹಾಕಿ 1 2 3 4 ಇದು ಚೋಕುರೆ. ಈ ಚೋಕುರೆಯನ್ನು ಯಾವ ರೀತಿ ಬಳಸಬೇಕು? ಈಗ ನಾವು ರೇಖೆ ಮಾಡುವಾಗ ದಿನನಿತ್ಯದಲ್ಲಿ ಯಾವ ರೀತಿ ಮಾಡೋದು ಅಂತಂದರೆ ದಿವ್ಯಶಕ್ತಿ ರೇಖೆ ಕನೆಕ್ಟ್ ಆಗು ಅಂತ ಕರೆದು ರೇಖೆ ಮಾಡ್ತಾ ಹೋಗ್ತೇವೆ. ಇದರಲ್ಲಿ ಯಾವ ರೀತಿ ಮಾಡೋದಂದರೆ ದಿವ್ಯಶಕ್ತಿ ರೇಖೆ ಕನೆಕ್ಟ್ ಆಗು ಅಂತ ಹೇಳಿ ಚೋಕುರೆ ಸಿಂಬಲ್ ಹಾಕಿ 2 ಕೈಗೆ ಚೋಕುರೆ ಸಿಂಬಲ್ ಹಾಕಿ ಅದರ ನಂತರ ಸೆಹಕೆ ಸಿಂಬಲ್ ಹಾಕಿ ನೀವು ಸಹಸ್ರಾರ ಚಕ್ರಕ್ಕೆ ಇಟ್ಟು ಆ ಎನರ್ಜಿ ಬರ್ತಾ ಇದೆ, ಪವರ್ ಸಿಂಬಲ್ ಮತ್ತು ಎಮೋಷನಲ್ ಬ್ಯಾಲೆನ್ಸ್ ಸಿಂಬಲ್ ಸೆಹಕೆ ಎರಡು ಕೂಡ ಬರ್ತಾ ಇದೆ ಅಂತ ನೀವು ಬೇರೆ ಬೇರೆ ಭಾಗಕ್ಕೆ ಇಡ್ತಾ ಹೋಗುವಂಥದ್ದು. ಅದರ ನಂತರ ನೀವು ಒಂದು ಪ್ಲೇಸಿಗೆ ಇಟ್ಟ ನಂತರ ಈಗ ನೀವು ಸಿಂಬಲ್ ಹಾಕಿ ಚೋಕುರೆ ಸೆಹಕಿ ಇಟ್ಟ ನಂತರ ಬೇರೆ ಬೇರೆ ಜಾಗಕ್ಕೆ ಅಂದರೆ 1 2 3 4 ಜಾಗಕ್ಕೆ ಇಟ್ಟು ಬೇರೆ ಜಾಗಕ್ಕೆ ಇಡುವಾಗ ಒಂದೊಂದ್ಸಲ ರೇಖೆ ಚೋಕುರೆ ಸೆಹಕಿ ಹಾಕುವಂಥದ್ದು. ಆ ರೀತಿ ಹಾಕಿದಾಗ ಅಲ್ಲಿ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಚೋಕುರೆ ಯಾವ ಥರ ಕೆಲಸ ಮಾಡುತ್ತೆ, ಚೋಕುರಿಂದ ಏನು ಲಾಭ, ಇದನ್ನು ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಚೋಕುರೆ ಪವರ್ ಸಿಂಬಲ್, ಇದು ಶುದ್ಧೀಕರಣದ ಕೆಲಸ ಮಾಡುತ್ತೆ. ಶುದ್ಧೀಕರಣ ಅಂತಂದರೆ ನಮ್ಮ ಒಂದು ದೇಹ ಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಅದರಲ್ಲಿ ಬಹಳಷ್ಟು ಕಲ್ಮಶ ಇದ್ದಾಗ ನಾವು ಈಗ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಆಲೋಚನೆಗಳಲ್ಲಿರ್ಬೋದು ಅಥವಾ ಆ ಒಂದು ಜಾಗದಲ್ಲಿರ್ಬೋದು ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಅಲ್ಲಿರುವಂತಹ ಎಲ್ಲ ಒಂದು ಶುದ್ಧೀಕರಣದ ಕೆಲಸ ಈ ಒಂದು ಚೋಕುರೆ ಸಿಂಬಲ್ ಮಾಡುತ್ತೆ. ಅದರ ನಂತರ ಶಕ್ತಿವರ್ಧಕ, ಈಗ ಒಂದು ಜಾಗದಲ್ಲಿರುವಂತಹ ಪವರನ್ನು ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಈ ಚೋಕುರೆ ಸಿಂಬಲ್. ಅದರ ನಂತರ ಸಕಾರಾತ್ಮಕತೆ ಅಂದರೆ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡುತ್ತೆ ಈ ಚೋಕುರೆ. ಅಂದರೆ ನಮ್ಮ ಒಂದು ಕೆಲಸದಲ್ಲಿರ್ಬೋದು, ಯೋಚನೆಗಳಲ್ಲಿರ್ಬೋದು ಅಥವಾ ನೆಗೆಟಿವ್ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾಗ ಆ ಒಂದು ನೆಗೆಟಿವಿಟಿಯನ್ನು ಕಮ್ಮಿ ಮಾಡಿ ಅಲ್ಲಿ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಯಾವುದೇ ರೀತಿಯ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಯಂತ್ರ ತಂತ್ರ ಮಂತ್ರ ಇದರಲ್ಲಿ ಆಗಿರುವಂತಹ ಅನಾನುಕೂಲ ಇರ್ಬೋದು, ಅದರ ಒಂದು ನೆಗೆಟಿವಿಟಿಯನ್ನು ಬಹಳಷ್ಟು ಕಮ್ಮಿ ಮಾಡುತ್ತೆ ಈ ಚೋಕುರೆ. ಅದರ ನಂತರ ಲಾಕ್, ಬೀಗ ಹಾಕುವಂತಹ ಕೆಲಸ ಮಾಡುತ್ತೆ ಚೋಕುರೆ. ಯಾವ ಥರ ಬೀಗ ಹಾಕೋದು ಅಂತಂದರೆ ಇಡೀ ನಮ್ಮ ಶರೀರಕ್ಕೆ ಈಗ ನಾವು 24 ಪಾರ್ಟಿಗೆ ರೇಖೆ ಕೊಟ್ಟ ನಂತರ ಅಥವಾ ಒಂದು 3-4 ಪಾರ್ಟಿಗೆ ರೇಖೆ ಕೊಟ್ಟ ನಂತರ ಚೋಕುರೆ ಸೆಹಕೆ ಹಾಕಿ ಒಂದು 4 ಪಾರ್ಟಿಗೆ ನೀವು ಮಾಡಿದ್ರಿ. ಅದರ ನಂತರ ದಿವ್ಯಶಕ್ತಿ ರೇಖೆ ಕನೆಕ್ಟ್ ಆಗೋ ಅಂತ ಹೇಳಿ ಪುನಃ ಸಲ ಚೋಕುರೆ ಹಾಕಿ ಇಡೀ ನನ್ನ ಶರೀರದಲ್ಲಿ ರೇಖೆ ಶಕ್ತಿ ಇರಲಿ,